ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಸೂಪರಾದ ಚಟ್ನಿಯನ್ನು ಮಾಡೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಫುಲ್ ನೋಡಿ, ಯಾಕೆಂದರೆ ನೀವು ರುಚಿಯಾದ ಚಟ್ನಿಯನ್ನು ಮಾಡಲಿಕ್ಕೆ 2 ಟಿಪ್ಸು ಸಿಗುತ್ತೆ. ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ನೋಡೋಣ. ನಾನು ಮೊದಲಿಗೆ ಒಂದು 5-6 ಹಸಿರು ಮೆಣಸಿಕಾಯಿಯನ್ನು ಹುರಿದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಕಪ್ಪು ಹಸಿ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಹುರಿದಿರೋ ಅಂಥದ್ದು ಒಂದು 5-6 ಹಸಿರು ಮೆಣಸಿಕಾಯನ್ನು ಯೂಸ್ ಮಾಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹಸಿರು ಮೆಣಸಿಕಾಯನ್ನು ಹಾಕೋಬೋದು. ಮತ್ತು ನಾನಿಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಮತ್ತು ಚೂರು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಮತ್ತು ಒಂದು 5-6 ಇಕ್ಲಷ್ಟು ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ, ಅದೇನು ಸಿಪ್ಪೆಯನ್ನು ಬಿಡಿಸಿಲ್ಲ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು ಇಲ್ಲಿ ಒಂದು 5-6 ಸ್ಪೂನಷ್ಟು ಹುರಿಗಡಲೆ, ಒಂದು ಇಡಿಗಷ್ಟು ಹುರಿಗಡಲೆ, ಮತ್ತು ಒಂದು ಇಡಿ ಕೊತ್ತಂಬರಿ ಸೊಪ್ಪು. ನೀವು ಇದನ್ನು ನಿಮ್ಮ ಮನೆ ಕ್ವಾಂಟಿಟಿಗೆ ಜಾಸ್ತಿ ಬೇಕಂದ್ರೂ ಕೂಡ ಹಾಕೋಬೋದು. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇಲ್ಲಿರುವಂತಹ ಮಸಾಲೆಗಳನ್ನು ನಾವು ಒಂದೊಂದಾಗಿ ಮಿಕ್ಸಿ ಜಾರಿಗೆ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹುಣಸೆ ಹಣ್ಣು, ಶುಂಠಿ, ಮತ್ತು ಖಾರಕ್ಕೆ ಹಸಿರು ಮೆಣಸಿನಕಾಯಿ. ನೀವು ಹಸಿರು ಮೆಣಸಿನಕಾಯಿಯನ್ನು ಹುರಿದಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಹಾಗೇನೂ ಕೂಡ ರಾಗೆ ಅಂದರೆ ಹಸಿಯಾಗಿ ಹಾಕ್ಕೋಬೋದು. ಅದಾದಮೇಲೆ ನಾನಿಲ್ಲಿ 1 ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದು ಹಸಿ ತೆಂಗಿನಕಾಯಿ ತುರಿ. ನೀವು ಬೇಕಂದರೆ ಕೊಬ್ಬರಿಯನ್ನು ಯೂಸ್ ಮಾಡ್ತಾರೆ ಕೆಲವರು. ಕೊಬ್ಬರಿಯನ್ನು ಹಾಕಿದರೆ ಚಟ್ನಿಯ ಟೇಸ್ಟು ಚೇಂಜ್ ಆಗುತ್ತೆ. ಈಗ ಇದನ್ನೆಲ್ಲ ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಇದನ್ನು 1-2 ಸುತ್ತಷ್ಟು ರುಬ್ಬಿದ್ದೀನಿ. ರುಬ್ಬಿ ಆದಮೇಲೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪಾದಮೇಲೆ ನಾವು ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಹುರಿಗಡಲೆ, ಆ ಹುರಿಗಡಲೆಯನ್ನು ನಾವು ಈಗ ಹಾಕ್ಕೊಂಡು ರುಬ್ಬಬೇಕಾಗುತ್ತೆ. ಯಾಕೆಂದರೆ ಮೊದಲೇ ಹಾಕಿ ರುಬ್ಬಿಟ್ರೆ ಚಟ್ನಿ ಗಟ್ಟಿಯಾಗೋದು ಮತ್ತು ಫುಲ್ಲು ಇದಾದಂಗೆ ಆಗೋದು, ಕಾಯೆಲ್ಲ ರುಬ್ದಂಗಿರೋದು ಆ ಥರ ಆಗುತ್ತೆ. ಸೊ ಅದಕ್ಕಾಗಿ ಈಗ ನಾನು ಕಡಲೆಯನ್ನು ಹಾಕಿ ರುಬ್ತಾ ಇದ್ದೀನಿ. ಈಗ ಕಡಲೆಯನ್ನು ಹಾಕಿ 1-2 ಸುತ್ತು ರುಬ್ಬಿ ಆದಮೇಲೆ ನಾವು ಚಟ್ನಿ ಎಲ್ಲ ಫುಲ್ ರೆಡಿ ಆದಾಗ ನಾವೇನು ಮಾಡಬೇಕು, ಕೊನೆಯಲ್ಲಿ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-2 ಸುತ್ತು ಆಡಿಸ್ಬೇಕು. ಹೀಗೆ ಮಾಡಿದರೆ ಮಾತ್ರ, ನಾನು ಹೇಳಿದ್ನಲ್ಲ ಟಿಪ್ ಹೇಳ್ತೀನಿ ಅಂತ, ಈಗ ಹೇಳಿದರೆ ಚಟ್ನಿ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಳ್ಳೋಣ. ಈಗ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಹೀಗೆ ಹಾಕೋದ್ರಿಂದ ಚಟ್ನಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ಅಲ್ಲಿ ಮಧ್ಯದಲ್ಲಿ ಸಾಸಿವೆ ಎಲ್ಲ ಸಿಗ್ತಾ ಇರಬೇಕಾದ್ರೆ ತುಂಬ ಇಷ್ಟ ಆಗುತ್ತೆ. ಈಗ ನೋಡಿ, ಹೋಟೆಲ್ ಸ್ಟೈಲ್ನಲ್ಲಿ ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ ಅಂತ, ಗ್ರೀನಾಗಿ ಕಾಣಿಸ್ತಾ ಕೊತ್ತಂಬರಿ ಸೊಪ್ಪೆಲ್ಲ. ಈಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಚಟ್ನಿ. ನೀವು ಒಂದ್ಸಲ ಮಾಡಿ ನೋಡಿ. ದೋಸೆಗೆ, ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಈಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಅದನ್ನ ನಾನು ಈ ಚಟ್ನಿಯ ಮೇಲ್ಭಾಗದಲ್ಲಿ ಈಗ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಎಲ್ಲ ಕಡೆಗೂ ಏನು ಮಾಡಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ಕಲಿಸ್ಕೊಂಡ್ರೆ ಎಲ್ಲ ಕಡೆಯಲ್ಲೂ ಕೂಡ ಇದು ಏನು ಒಗ್ಗರಣೆ ಇರುತ್ತೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೀವು ಇದಕ್ಕೆ ನೀರು ಬೇಕು ಅಂತಂದರೂ ಕೂಡ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ತುಂಬ ತೆಳುವಾದ ಚಟ್ನಿ ಬೇಕು ಅಂತಂದರೆ, ಇಲ್ಲ ಗಟ್ಟಿಗೆ ಬೇಕು ಅಂದರೂ ಕೂಡ ನೀವು ಗಟ್ಟಿಗೆ ಆಡಿಸ್ಕೋಬೋದು. ಈ ಚಟ್ನಿಯಲ್ಲಿ ನಾನು ಹೇಳಿದೆ 2 ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಅಂತ. ಒಂದು ಏನು ಅಂತಂದರೆ, ಇದಕ್ಕೆ ಈ ರೀತಿಯಾದ ಒಗ್ಗರಣೆಯನ್ನು ಹಾಕ್ಕೊಳ್ಳೋದು. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಡಿಸೋವಂಥದ್ದು. ಇದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಎಷ್ಟು ರುಚಿಯಾದ ಚಟ್ನಿ ರೆಡಿ ಆಯಿತು ಅಂತ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.